ಕಳೆದ ಶನಿವಾರದಂದು ಮಾನ್ಯ ಸಾರಿಗೆ ಸಚಿವರು BMTC ಬಸ್ ಹತ್ತಿದ್ರು. BMTC ಬಸ್ ಹತ್ತಿ ಮಾಸ್ಕ್ ಹಾಕೊಂಡು ಎಲ್ಲ ಪ್ರಯಾಣಿಕರಂತೆ ಅವರು ಪ್ರಯಾಣ ಮಾಡಿದ್ರು. ಆಗ ಟಿಕೆಟ್ ಕೊಡಕ್ಕೆ ಬಂದಂತ ಅಲ್ಲಿ ಯಾರು ನಿರ್ವಾಹಕ ಏನಿದ್ದಾನೆ ಆತ ಚಿಲ್ಲರೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಳಗಿಳಿಸ್ತಾನೆ ಅನ್ನೋ ದೊಡ್ಡ ಸುದ್ದಿ ಆಗಿತ್ತು. ಅದಾದ ನಂತರ ಆತನನ್ನು ಸಸ್ಪೆಂಡ್ ಮಾಡ್ತಾರೆ. ಈಗ ಅದಕ್ಕೆ ಪೂರಕವಾಗಿ ಮತ್ತೊಂದು ಘಟನೆ ಕೂಡ ನಡೆದಿದೆ. ಅದೇನು ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ ಇದೆ, ಮೊದಲು ನೋಡ್ಕೊಂಡು ಬನ್ನಿ. BMTCಯಿಂದ ಹೊಸ ಪ್ಲಾನ್, ಉತ್ತಮ ಕರ್ತವ್ಯಕ್ಕೆ ಸಿಗಲಿದೆ ಸ್ಪೆಷಲ್ ಅವಾರ್ಡ್. ಶನಿವಾರದಂದು ಸಾರಿಗೆ ಸಚಿವ ಬೈರತಿ ಸುರೇಶ್ ರಿಯಾಲಿಟಿ ಚೆಕ್ ವೇಳೆ ಚಾಲಕರು ಪ್ರಯಾಣಿಕರ ಜೊತೆಗೆ ಸರಿಯಾಗಿ ವರ್ತನೆ ಮಾಡದೇ ಇರುವುದು ಗೊತ್ತಾಗಿದೆ. ಈ ಹಿನ್ನೆಲೆ ಪ್ರಯಾಣಿಕರ ಜೊತೆ ಉತ್ತಮವಾಗಿ ವರ್ತಿಸಿದ ಚಾಲಕ ಮತ್ತು ನಿರ್ವಾಹಕರಿಗೆ ಸ್ಪೆಷಲ್ ಅವಾರ್ಡ್ ಕೊಡಲು ಇದೀಗ BMTC ಮುಂದಾಗಿದೆ. ಪ್ರಯಾಣಿಕರು ಬಸ್ನಲ್ಲಿ ಬಿಟ್ಟು ಹೋಗಿರುವಂತಹ ಬೆಲೆ ಬಾಳುವ ವಸ್ತುಗಳು, ಇತರೆ ವಸ್ತುಗಳನ್ನು ಯಾರು ಪ್ರಯಾಣಿಕರಿಗೆ ವಾಪಸ್ ತಲುಪಿಸುವ ಕೆಲಸವನ್ನು ಮಾಡ್ತಾರೋ ಅಂಥವರಿಗೆ ಪ್ರಶಂಸನೀಯ ಪತ್ರದ ಜೊತೆಗೆ ಖುದ್ದು BMTC MD ರಘುನಂದನ ಮೂರ್ತಿ ಅಭಿನಂದಿಸುವ ಕಾರ್ಯವನ್ನು ಹಮ್ಮಿಕೊಳ್ಳುವ ಮೂಲಕ ಪ್ರಯಾಣಿಕರಿಗೆ ಉತ್ತಮ ಸರ್ವಿಸ್ ಕಲ್ಪಿಸಲು BMTC ಮುಂದಾಗಿದೆ. 15ರಿಂದ 20 ಜನ ನಿರ್ವಾಹಕರು ಮತ್ತು ಚಾಲಕರು ಪ್ರಯಾಣಿಕರೊಂದಿಗೆ ಒಳ್ಳೆ ರೀತಿಯಲ್ಲಿ ವರ್ತಿಸಿ, ಅಂದರೆ ಪ್ರಯಾಣಿಕರು ಅವ್ರು ಬಿಟ್ಟೋಗಿರುವಂಥ ಬಂಗಾರ, ಒಡವೆ, ಪರ್ಸು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ಸು, ಪಾಸ್ಪೋರ್ಟ್ಸು ಈ ಥರವನ್ನು ಹಿಂದಿರುಗಿಸಿರ್ತಾರೆ. ಅಂಥವ್ರಿಗೆ ಕರೆದು ಸೂಕ್ತ ಬಹುಮಾನ ನೀಡಿ ಗೌರವಿಸುವಂಥದ್ದು ನಮ್ಮ ಸಂಸ್ಥೆಯಲ್ಲಿ ಜಾರಿಯಲ್ಲಿದೆ. ಪ್ರತಿ ತಿಂಗಳು ಅದನ್ನೊಂದು ಫಂಕ್ಷನ್ನೇ ಮಾಡ್ತೀವಿ. ಆ ದಿನ ಒಳ್ಳೊಳ್ಳೆ ಕೆಲಸ ಮಾಡಿರುವಂಥ ಎಲ್ಲ ಚಾಲಕರ ನಿರ್ವಾಹಕರನ್ನ ಕರೆಸಿ ಸನ್ಮಾನ ಮಾಡಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಂದ ಪ್ರಶಂಸನಾ ಪತ್ರವನ್ನು ಸಹ ನೀಡ್ತೀವಿ. ಬರೀ ಅವಾರ್ಡ್ ಮಾತ್ರವಲ್ಲ, ಯಾರು ಆಕ್ಸಿಡೆಂಟ್ ಮಾಡ್ತಾರೋ ಅಥವಾ ಅತಿರೇಕದ ಚಾಲನೆ ಮಾಡ್ತಾರೋ ಅಂಥವರಿಗೆ CCTV ದೃಶ್ಯ ಸಮೇತ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಕೂಡ. ಜೊತೆಗೆ ಚಾಲಕರು ಸಿಗ್ನಲ್ ಜಂಪ್ ಸೇರಿ ಇತರೆ ಸಂಚಾರ ನಿಯಮದ ಉಲ್ಲಂಘನೆ ಮಾಡಿದರೆ ಅಂಥವರಿಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ದೃಶ್ಯ ಸಮೇತ ಕ್ಲಾಸ್ ತೆಗೆದುಕೊಳ್ಳುವ ಕೆಲಸವನ್ನು ಈ ಹಿಂದಿಗಿಂತಲೂ ಅತಿ ವೇಗವಾಗಿ ಮಾಡುವ ಪ್ಲಾನ್ನಲ್ಲಿ BMTCಯಲ್ಲಿದೆ. ಬೆಂಗಳೂರಿಗರ ಸಂಚಾರ ಜೀವನಾಡಿ BMTCಯನ್ನು ನಂಬಿ ನಿತ್ಯ ಲಕ್ಷಾಂತರ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಾರೆ. ಜನರ ಜೀವನಾಡಿಯಾಗಿ ಉಳಿಯಬೇಕಾದರೆ BMTC ತಮ್ಮ ಚಾಲಕರು, ನಿರ್ವಾಹಕರ ವಿರುದ್ಧ ಕೆಲವೊಂದಿಷ್ಟು ಸೂಚನೆ, ಸಲಹೆ ಜೊತೆಗೆ ಕ್ರಮಗಳನ್ನು ಮತ್ತಷ್ಟು ಎಫೆಕ್ಟ್ ಆಗಿ ಕೈಗೊಳ್ಳಬೇಕಾಗಿದೆ.